ಹಾಯ್ ಹಲೋ ನಮಸ್ಕಾರ. ಜೇನುಗೂಡು ಜಾಗೃತಿ ವಾಹಿನಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಟೆಂಪಲ್ ರನ್ ಅಂದರೆ ದೇವಸ್ಥಾನಗಳ ಭೇಟಿ ಎಂದು ಇವತ್ತು ನಿಮಗೆ ಬೆಂಗಳೂರಿನ ಮಹಾಲಕ್ಷ್ಮಿ ನಗರದಲ್ಲಿರುವ ಪಂಚಮುಖಿ ಗಣಪತಿ ದೇವಸ್ಥಾನ ತೋರಿಸ್ತಾ ಇದ್ದೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ವಿಗ್ರಹಗಳಿವೆ. ಸುಮಾರು 50 ವರ್ಷಗಳಾಗಿವೆ ಈ ದೇವಸ್ಥಾನ ಕಟ್ಟಿ. ಇಲ್ಲಿ ಕಷ್ಟ ಅಂತ ಬಂದ ಆ ಗಣಪತಿಗೆ ಬೇಡಿದರೆ ಅವರ ಕಷ್ಟಗಳನ್ನು ನಿವಾರಿಸ್ತಾ ಇದ್ದಾನೆ. ಈ ಗಣಪತಿ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ಕಲಾತ್ಮಕವಾಗಿ ಕಟ್ಟಿದ್ದಾರೆ. ಒಳಗಡೆ ಹೋಗ್ತಿದ್ದಂಗೆ ವಿಶಾಲವಾದ ಹಾಲ್, ಅದರ ತಕ್ಕಂತೆ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಎಡಗಡೆ ಶಿವನ ಕೆತ್ತನೆ ಹಾಗೂ ಪೇಂಟಿಂಗ್ಗಳಿವೆ. ಹಾಗೆ ಬಲಗಡೆ ನೋಡಿದರೆ ಗಣಪನ ಕೆತ್ತನೆ ಹಾಗೂ ಪೇಂಟಿಂಗ್ಗಳಿವೆ. ಈ ಗಣಪನ ದೇವಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ 3 ದೇವರುಗಳ ವಿಗ್ರಹ ಕೂಡ ಇದೆ. ಇವರಿಗೂ ಕೂಡ ಅವರವರ ದಿನ ಪೂಜೆ ನಡೆಯುತ್ತೆ. ಇಲ್ಲಿ ಸಂಕಷ್ಟಿ ದಿನ ಜನಜಾತ್ರೆಯೇ ನೆರೆದಿರುತ್ತದೆ. ನಾವು ಇಲ್ಲಿ ಕೆಲವು ಜನಗಳನ್ನು ವಿಚಾರಿಸಿದಾಗ ಕೆಲವು ಪವಾಡ ಸದೃಶ್ಯಗಳನ್ನು ಹೇಳಿದರು. ಗಣೇಶನ ಪಕ್ಕದಲ್ಲಿ 3 ವಿಗ್ರಹಗಳಿವೆ. ಒಂದು ಉಮಾಮಹೇಶ್ವರಿ ಮತ್ತು ಮಹೇಶ್ವರ. ಇವರಿಗೂ ಕೂಡ ದಿನ ಪೂಜೆ ನಡೆಯುತ್ತೆ. ಹಾಗೆ ಗೋಡೆಯ ಮೇಲೆ ಎಡಕ್ಕೆ ತಿರುಗಿದರೆ ವಿವಿಧ ಬಗೆಯ ಲಿಂಗಗಳನ್ನು ನೀವು ಕಾಣಬಹುದು. ಒಂದರ ಹಾಗೆ ಇನ್ನೊಂದಿಲ್ಲ, ತುಂಬ ಅದ್ಭುತವಾದ ಚಿತ್ರಗಳನ್ನು ಬಿಡಿಸಲಾಗಿದೆ. ಹಾಗೆ ಬಲಕ್ಕೆ ತಿರುಗಿದರೆ ವಿವಿಧ ಬಗೆಯ ಗಣಪನ ವಿವಿಧ ಚಿತ್ರಗಳನ್ನು ನೀವು ಕಾಣಬಹುದು. ಒಂದಕ್ಕಿಂತ ಒಂದು ಅದ್ಭುತ ಕೆತ್ತನೆಯನ್ನು ಹಾಗೂ ಚಿತ್ರಗಳನ್ನು ಅದ್ಭುತವಾಗಿ ಬಿಡಿಸಿದ್ದಾರೆ. ಕೊನೆಯಲ್ಲಿ ನವಗ್ರಹ ದೇವರುಗಳನ್ನು ಕಾಣಬಹುದು. ಹಾಗೆ ಸಣ್ಣದಾಗಿ ಕಚೇರಿ ಕೂಡ ಇದೆ. ನಮಗಂತೂ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು. ಗಣಪನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ರೀ, ಅಷ್ಟು ಅದ್ಭುತವಾಗಿ ಕಾಣಿಸ್ತಾನೆ. ಭಗವಂತಂಗೆ ಅಡ್ಡು ಬಿದ್ದು ಈ ಕ್ಷೇತ್ರದ ಬಗ್ಗೆ ಒಂದಿಬ್ಬರನ್ನ ವಿಚಾರಿಸೋಣ ಅಂತ ಮನಸ್ಸು ಅನ್ನಿಸ್ತು. ಸೊ ಅದಕ್ಕೆ ಇಬ್ಬರನ್ನ ಕೇಳಿದೆ. ನಮಸ್ತೆ. ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಮ್ಮ? ನಾವು 30 ವರ್ಷ ಆಯ್ತು. ಹಾಂ. ಏನಮ್ಮ ಈಗ ಗಣೇಶ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನಿಮ್ಗೆ ಏನಾರ ಒಳ್ಳೇದಾಗಿದೆಯಮ್ಮ? ನಮ್ಗೆ ಒಳ್ಳೇದಾಗಿದೆ. ವ್ಯಾಪಾರಲ್ಲಿ ಅಭಿವೃದ್ಧಿ ಆಯ್ತಾ? ಮನೆಯಲ್ಲೂ ಅಭಿವೃದ್ಧಿ ಆಯ್ತಮ್ಮ? ಮನೇಲಿ ಮಕ್ಕಳು ಇದ್ದು ಕೆಲಸಕ್ಕೆ ಹೋಗ್ತಾರೆ, ಅಭಿವೃದ್ಧಿ ಆಯ್ತು. ಹಾಂ. ಆಮೇಲೆ ನಾವು ಇಲ್ಲಿ ಗೋನು ಮಾರ್ತೀವಿ. ಹೌದಾ? ನಿಮ್ಗೆ ಏನಾರ ಭಗವಂತನ ಇದಾದ್ಮೇಲೆ ಒಳ್ಳೇದು ಏನೇನಾಗಿದೆಯಮ್ಮ? ನಮಗೆ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ. ನಾವೆಲ್ಲ ಇವಾಗ ನಾವು ಏನು ಅನ್ಕೊಂಡಿರ್ತೀವಿ ಅದೆಲ್ಲ ನೆರವೇರಿಸಿ. ಕಷ್ಟ ಏನಾರ ಇತ್ತ ಇಲ್ಲಿ ಬಂದಾಗ ಹೂವು ಮಾರ್ತಾ ಇದ್ರಂದ್ರೆ ಕಷ್ಟ ಇರುತ್ತೆ. ಆದ್ರೆ ಒಳ್ಳೇದೇನಾರ ಆಗಿದೆಯಮ್ಮ? ಒಳ್ಳೇದಾಗಿದೆ. ಮಕ್ಕಳೆಲ್ಲ ಏನ್ ಮಾಡ್ತಾರಮ್ಮ? ಮಕ್ಕಳು ಒಬ್ಬ ಟೈಲರು, ಒಬ್ಬ ಗದ್ದಿಗೆ ಅಂಗಡಿ ಇಕ್ಕವನೆ, ಇನ್ನೊಬ್ಬ ಇದು ಪೀಣ್ಯದಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಆಯ್ತು. ಗಣೇಶನ ದೇವಸ್ಥಾನಕ್ಕೆ ಬಂದವ್ರಿಗೆ ಯಾರಿಗಾರ ಒಳ್ಳೇದಾಗಿದೆಯಾ? ಎಲ್ಲರಿಗೂ ಒಳ್ಳೇದಾಗಿದೆ. ಎಲ್ಲಿದೆ? ಅವ್ರು ಬೇಡ್ಕೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ. ನಾವೇ ಎಷ್ಟೋ ಜನ ಕೇಳಿದ್ವಿ, ಮಕ್ಕಳು ಅವ್ರ ಮದುವೆ ಇದಕ್ಕೆಲ್ಲ ಅವಾಗೆಲ್ಲ ಆಗಿದೆ ಅವ್ರಿಗೆ. ಆಯ್ತು, ನಮಸ್ತೆ. ನಮ್ಗೆ ಭಗವಂತ ಒಳ್ಳೇದು ಮಾಡಿದಾನಮ್ಮ? ಹೌದು ಸರ್. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಹತ್ರ ಬೇಡ್ಕೊಂಡ್ರೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ನನ್ನ ಮಗಳಿಗೂ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಬಿಟ್ಟು ಕಾಪಾಡಿದ್ದಾನೆ. ಎಲ್ಲರೂ ಬಂದು ವಿದ್ಯೆನೂ ಕೊಡ್ತಾನೆ, ಅಭಿವೃದ್ಧಿನೂ ಆಗ್ತೀರಾ. ಕೆಲಸದಲ್ಲಿ ಓದೋದಕ್ಕೆ ಎಲ್ಲಿಗೆ ಹೋದ್ರೂ ಯಾರೇ ಏನೇ ಬೇಡ್ಕೊಂಡ್ರು ದೇವರು ಸಹಾಯ ಮಾಡ್ತಾನೆ, ನಮ್ಮನ್ನು ಒಳ್ಳೇದು ಮಾಡ್ತಾನೆ. ಗಣಪತಿ ಯಾವತ್ತೂ ಯಾರನ್ನೂ ಕೈ ಬಿಡೋದಿಲ್ಲ. ಶಿವಪ್ಪನೂ ಇದ್ದಾನೆ, ಪಾರ್ವತಿನೂ ಇದ್ದಾಳೆ, ಉಮಾ ಮಹೇಶ್ವರಿ, ಗಣಪತಿನೂ ಇದೆ. ಪಂಚಮುಖಿ ಗಣಪತಿ ತುಂಬ ಚೆನ್ನಾಗಿ ಮಾಡ್ತಾನೆ. ದೇವರು ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ. ಸರ್ವೋಭವನತ ಸುಖಿನೋ ಭವಂತು. ಇದು ಯಾವ ಕ್ಷೇತ್ರ ಅಮ್ಮ? ಇದು ಯಾವ ಏರಿಯಾದಲ್ಲಿ ಇದೆ? ಇದು ಮಹಾಲಕ್ಷ್ಮಿ ಲೇಔಟ್. ಓಕೆ, ನಮಸ್ತೆ. ನಮಸ್ತೆ. ಸೊ ಇಷ್ಟೊತ್ತವರೆಗೂ ಪಂಚಮುಖಿ ಗಣೇಶನ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ರಿ. ನೀವು ಕೂಡ ಅವನ ದರ್ಶನ ಪಡೆದು ನಿಮಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನದ ವಿಶೇಷ ದಿನ ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ, ಸಂಜೆ 5 ಗಂಟೆಯಿಂದ ರಾತ್ರಿ 8:30 ತನಕ ಈ ಗಣೇಶನ ದೇವಸ್ಥಾನ ಓಪನ್ ಇರುತ್ತೆ. ಎಲ್ರಿಗೂ ಜೇನುಗೂಡು ಜಾಗೃತಿ ವಾಹಿನಿಯಿಂದ ನಮಸ್ಕಾರ.